ಭಗವಂತ ಎಲ್ಲವನ್ನೂ ಬಲ್ಲವ. ಭಕ್ತರಿಗೆ ಎಲ್ಲವನ್ನೂ ಕೊಡುವ ಸಾಮರ್ಥ್ಯವನ್ನು ಭಗವಂತನು ಹೊಂದಿದ್ದಾರೆ. ಆದ್ದರಿಂದ ಸರ್ವಃ ಅಂತ ಕರೀತಾರೆ. ಶರ್ವಃ ಅಂದ್ರೆ ವಿಷ್ಣು ದೇವರೇ ಶಿವರೂಪಿಯಲ್ಲಿ ನಿಂತು ಏನು ಮಾಡ್ತಾರಂದ್ರೆ ದುಷ್ಟರನ್ನು ಸಂಹಾರ ಮಾಡ್ತಾರವರು. ಮತ್ತು ಕೆಟ್ಟ ಪಾಪಿಗಳಿಗೆ ದುಃಖವನ್ನು ಕೊಡುವವರು ಅಂತ ಅರ್ಥ. ಶಿವಃ ಅಂದ್ರೆ ದೇವರ ಸ್ವರೂಪವೇ ಮಂಗಳಕರವಾಗಿದೆ. ಜ್ಞಾನ ಹಾಗೂ ಪರಮ ಮಂಗಳಕರವಾದ ಸ್ವರೂಪನು ಆ ಭಗವಂತ ಅಂತ ಅರ್ಥ. ಸ್ಥಾಣುಹು ಅಂದರೆ ಚಲಿಸದ ಅಂತ ಅರ್ಥ ಕೊಡ್ತೈತಿ. ಅಂದರೆ ಭಗವಂತ ಮಲ್ಕೊಂಡಲ್ಲೇ ಎಲ್ಲ ಕಡೆ ತಲುಪಬಲ್ಲರು. ಭಗವಂತ ಪ್ರತಿಯೊಂದರಲ್ಲೂ ಇರ್ತಾರ ಅಂತ ಅರ್ಥ ಇದು. ಭೂತಾದಿಹಿ ಅಂದ್ರೆ ಪ್ರಪಂಚವನ್ನು ಪಾಲನೆ ಮಾಡುವವರು ಅವರೇ ಮತ್ತು ಸಂಹಾರ ಮಾಡುವವರು ಅವರೇ. ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣನಾದವನನ್ನು ಭೂತಾದಿ ಅಂತ ಕರೀತಾರೆ. ನಿಧಿರವ್ಯಯ ಅಂದರೆ ಭಗವಂತ ನಮ್ಮ ಪಾಲಿಗೆ ಅಂದ್ರೆ ಭಕ್ತರ ಪಾಲಿಗೆಲ್ಲ ನಿಧಿ ಇದ್ದ ಹಾಗೆ, ಎಂದು ಕರಗದೆ ಇರುವಂತಹ ನಿಧಿ ಅವರು. ಒಮ್ಮೆ ಭಗವಂತನ ಅನುಗ್ರಹ ನಮ್ಮ ಮ್ಯಾಲೆ ಬಿತ್ತಂದ್ರೆ ಅದು ಖಾಲಿಯಾಗದ ನಿಧಿ ಅಂತ ಅರ್ಥ ಇದು. ಸಂಭವ ಅಂದ್ರೆ ಭಗವಂತ ಜಗತ್ತಿನ ಪಾಲನೆ ಮಾಡೋಕ್ಕೋಸ್ಕರ ಅಂದ್ರೆ ಧರ್ಮ ರಕ್ಷಣೆಗೋಸ್ಕರ ಅವರು ಮತ್ತೆ 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 ಅವತರಿಸಿ ಬರ್ತಾರ ಅಂತ ಅರ್ಥ. ಭಾವನಃ ಅಂದ್ರೆ ಭಗವಂತ ನಮ್ಮೊಳಗಿದ್ದು ನಮ್ಮ ಭಾವನೆಯನ್ನು ನಿಯಂತ್ರಿಸುವವ. ಅಂದ್ರೆ ನಾವು ಕೆಟ್ಟ ದಾರಿ ಏನಾದರೂ ಹಿಡಿದ್ರೆ ಸರಿ ದಾರಿ ತರೋಕ್ಕೋಸ್ಕರ ಭಗವಂತ ಏನು ಮಾಡ್ತಾರಂದ್ರೆ ನಮ್ಗೆ ದುಃಖವನ್ನು ಕೊಡ್ತಾರವರು. ಅದ್ರ ಸಲುವಾಗಿ ಭಗವಂತನನ್ನು ನಮ್ಮ ಸುಖ ದುಃಖಕ್ಕೆ ಕಾರಣನಾದವನು ಅಂತ ಕರೀತಾರೆ. ಭರ್ತ ಅಂದ್ರೆ ಭಗವಂತ ಇಡೀ ಭೂಮಿ ಇಡೀ ವಿಶ್ವವನ್ನೇ ಹೊತ್ಕೊಂಡು ನಿಂತಾರ ಅಂತ ಅರ್ಥ. ಅಂದರೆ ಎಲ್ಲವನ್ನು ಹೊತ್ತಿದ್ದಾರೆ ಅಂತ ಅರ್ಥ ಇದು. ಪ್ರಭವಃ ಅಂದ್ರೆ ಭಗವಂತ ಎಲ್ಲರಿಗಿಂತ ದೊಡ್ಡವ. ನಾವು ಯಾರ ಅನುಗ್ರಹದಿಂದ ಜೀವನದಲ್ಲಿ ಎತ್ತರಕ್ಕೆ ಏರಕ್ಕೆ ಸಾಧ್ಯವಾಗ್ತದೋ ಅವನು ಪ್ರಭವಃ ಅಂತ ಅರ್ಥ ಇದು. ನಾವು ಭಗವಂತನ ಅನುಗ್ರಹದಿಂದಲೇ ಎತ್ತರಕ್ಕೆ ಏರಕ್ಕೆ ಸಾಧ್ಯವಾಗ್ತದೆ. ಅದರ ಸಲುವಾಗಿ ಭಗವಂತನನ್ನು ಪ್ರಭವಃ ಅಂತ ಕರೀತಾರೆ. ಪ್ರಭುಹು ಅಂದ್ರೆ ಭಗವಂತ ಸರ್ವಸಮರ್ಥರಾಗಿರುವುದರಿಂದ ಆತನು ಎಲ್ಲರಿಗೆ ಪ್ರಭು. ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಸರ್ವ ಸಾಮರ್ಥ್ಯವನ್ನು ಆ ಭಗವಂತ ಹೊಂದಿದಾರವರು. ಭಗವಂತನು ಎಲ್ಲರ ಪ್ರಭುವಾಗಿದ್ದಾರೆ. ಈಶ್ವರ ಅಂದ್ರೆ ಭಗವಂತ ಸರ್ವ ದೇವತೆಗಳಲ್ಲೂ ಸಮರ್ಥರಾಗಿದ್ದಾರೆ ಅಂತ ಅರ್ಥ ಇದು. ದೇವಾನುದೇವತೆಗಳಿಗಿಂತ ಸರ್ವಸಮರ್ಥರು ಅಂತ ಅರ್ಥ.